ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 41ನೇ ಅಧ್ಯಾಯ 15ರಿಂದ 16ನೇ ವಚನವನ್ನು ಧ್ಯಾನ ಮಾಡೋಣ. ಅಂಥ ಸಾಮರ್ಥ್ಯ ನನ್ನಲ್ಲಿ ಇಲ್ಲ. ಈ ವಿಷಯದ ಕುರಿತು ಈ ಭಾಗದಿಂದ ನಾವು ಧ್ಯಾನ ಮಾಡಕ್ಕೆ ಹೋಗ್ತೀವಿ. ಇದು ಯೋಸೇಫನು ಹೇಳಿದಂಥ ಒಂದು ಮಾತು. ಆಗ ಫರೋಹನು ಯೋಸೇಫನಿಗೆ, ನಾನು ಒಂದು ಕನಸು ಕಂಡಿದ್ದೇನೆ, ಅದರ ಅರ್ಥವನ್ನು ಹೇಳಬಲ್ಲವರು ಯಾರೂ ಇಲ್ಲ. ಆದರೆ ನೀನು ಕನಸನ್ನು ಕೇಳುತ್ತಲೇ ಅದರ ಅರ್ಥವನ್ನು ಹೇಳಬಲ್ಲವನೆಂದು ವರ್ತಮಾನ ಕೇಳಿದ್ದೇನೆ ಎಂದು ಹೇಳಲು ಯೋಸೇಫನು, ನನ್ನಲ್ಲಿ ಅಂತ ಸಾಮರ್ಥ್ಯವೇನೂ ಇಲ್ಲ, ಆದರೆ ದೇವರು ಫರೋಹನಿಗೆ ಶುಭಕರವಾದ ಉತ್ತರವನ್ನು ಕೊಡಬಲ್ಲನೆಂದು ಹೇಳಿದನು. ಈಗ ಇಲ್ಲಿ ಫರೋಹನಿಗೆ ಒಂದು ಕನಸು ಬೀಳ್ತದೆ. ಫರೋಹನು ಕಳವಳಗೊಂಡಿರ್ತಾನೆ. ಯೋಸೇಫನನ್ನ ಮುಂದೆ ತರಿಸ್ತಾರೆ ಸೆರೆಮನೆಯಿಂದ. ಅವಾಗ ಯೋಸೇಫನ ಕುರಿತು ಅಲ್ಲಿ ಫರೋಹ ಹೇಳ್ತಾನೆ, ಯಾರೂ ಈ ಕನಸಿನ ಅರ್ಥವನ್ನ ಹೇಳೋರಿಲ್ಲ, ಆದರೆ ನೀನ್ ಕನಸನ್ನ ಕೇಳುತ್ತಲೇ ಅದರ ಅರ್ಥವನ್ನ ಹೇಳಂತ ಒಂದು ಸಾಮರ್ಥ್ಯ ನಿನಗೆ ಕೊಡಲಾಗಿದೆ ಎಂಬುದಾಗಿ ಹೇಳಿದಾಗ ಅವನು ಹೇಳ್ತಾನೆ, ಅಂತ ಸಾಮರ್ಥ್ಯ ನನಗಿಲ್ಲ, ದೇವರು ಕೊಡ್ತಾರೆ. ನೋಡಿ, ಅಲ್ಲಿನೂ ದೇವರನ್ನ ಘನಪಡಿಸ್ತಾರೆ. ಇವತ್ತು ನಮ್ಮನ್ನ ಏನು ಇಲ್ಲದೆ ಇದ್ದಾಗ ಯೇಸು ಕ್ರಿಸ್ತನೇ ನಮ್ಮನ್ನ ಮೇಲ್ಕೆತ್ತಿದಾರಲ್ಲ, ಹಾಗಾದ್ರೆ ಆ ಯೇಸುವಿನ ನಾಮ ಹೇಳಕ್ಕೆ ಯಾಕೆ ಭಯ ಪಡ್ತೀರ? ಎಲ್ಲೆಲ್ಲೂ ಅಷ್ಟೇನೆ. ಆ ಯೇಸು ಮಾರ್ಗ, ಸತ್ಯ, ಜೀವವಾಗಿರುವಂತ ಆ ಒಂದೇ ಮಾರ್ಗವಾದಂತ ಯೇಸುವಿನ ಕುರಿತು ಹೇಳಕ್ಕೆ ಯಾಕೆ ನಾಚಿಕೆ ಪಡ್ತೀರಾ? ಯಾರಾದ್ರೂ ನಿಮ್ಮ ಬಗ್ಗೆ ಒಂದು ಒಳ್ಳೇದು ಹೇಳ್ತಾರ? ಯಾರಾದ್ರೂ ನಿಮ್ಮ ಬಗ್ಗೆ, ನಿಮ್ಮ ಒಂದು ದೊಡ್ಡಸ್ತಿಕೆ ಬಗ್ಗೆ ಹೇಳ್ತಾರ? ಇಮ್ಮಿಡಿಯೇಟ್ ಆಗಿ ತಕ್ಷಣವೇ ನೀವು ದೇವರ ನಾಮವನ್ನು ಘನಪಡಿಸಿದ್ರೆ ದೇವರು ನಿಮ್ಮನ್ನ ಇನ್ನೊಂದು ಪದವಿಗೆ ನಡೆಸ್ತಾರೆ. ನೋಡಿ, ಅಲ್ಲಿ ಯೋಸೇಫ ದೇವರ ಬಗ್ಗೆ ಅವನು ಹೇಳ್ತಾನೆ. ಇಲ್ಲಿ ಯೋಸೇಫ ಮಹಿಮೆ ತೆಗೆದುಕೊಳ್ಳಿಲ್ಲ, ಎಲ್ಲ ಮಹಿಮೆ ಅವನು ದೇವರಿಗೆ ಸಲ್ಲಿಸ್ತಾನೆ. ಸೊ ಅದೇ ರೀತಿ ಯೋನಾತಾನ ಮಾತ್ರವಲ್ಲದೆ ದಾವೀದನ ಕುರಿತು ನಾವು ನೋಡುವಾಗ ಇಲ್ಲಿ ದಾವೀದನು ಸಹ ಅಲ್ಲಿ ಏನ್ ಮಾಡ್ತಾನೆ? ದೇವರ ನಾಮವನ್ನು ಅವನು ಮಹಿಮೆ ಪಡಿಸ್ತಾನೆ. ಅದೇ ರೀತಿ ದಾನಿಯೇಲನ ಆ ಒಂದು ಕಾಲದಲ್ಲಿ ಸಹ ನಾವು ನೋಡ್ಬೇಕಾದ್ರೆ ಆ ನೆಬೂಕದ್ನೆಚ್ಚರ ರಾಜನಿಗೆ, ಬೆಲ್ತೆಶಚ್ಚರ ರಾಜನಿಗೆ ಕನಸುಗಳು ಬಂದಾಗ ಅಲ್ಲಿ ದಾನಿಯೇಲನು ಸಹ ಅಲ್ಲಿ ದೇವರ ಬಗ್ಗೆ ಅವನೇನ್ ಮಾಡ್ತಾನೆ? ಘನಪಡಿಸ್ತಾನೆ. ಅದೇ ರೀತಿ ಪ್ರಿಯ ದೇವರ ಮಕ್ಕಳೇ, ನೀವು ಸಹ ನಿಮ್ಮ ಸಾಮರ್ಥ್ಯಕ್ಕೆ ಮೂಲ ಕಾರಣ ದೇವರೆಂಬುದಾಗಿ ಹೇಳ್ರಿ. ಖಂಡಿತವಾಗಿ ಯೇಸು ಸ್ವಾಮಿ ಎಂಬುದಾಗಿ ಹೇಳಿ ನಿಮ್ಮನ್ನ ಇನ್ನೊಂದು ಹಂತಕ್ಕೆ ಕರ್ತನು ನಡೆಸ್ತಾರೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಅನೇಕರು ಹೇಳ್ತಾರೆ, ನಾನು ಮೇಲಕ್ಕೆ ಬರ್ತಾರೆ. ಯಾಕಂತಂದ್ರೆ ಇರುವಂತ ಒಂದು ನೆಲೆಯಲ್ಲೇ ನೀನು ಯೇಸುವಿನ ಘನಪಡಿಸ್ತಾ ಇಲ್ಲ, ಇನ್ ಯಾಕೆ ಇನ್ನೊಂದು ನೆಲೆಯಲ್ಲಿ ಕರ್ತನು ನನ್ನನ್ನು ನಿನ್ನ ತರಬೇಕು? ಹಾಗಾದ್ರೆ ಇವತ್ತಿಂದ ಒಂದು ತೀರ್ಮಾನ ಮಾಡಿ, ನಿನ್ನ ಸಾಮರ್ಥ್ಯಕ್ಕೆ ಕಾರಣನು ಯೇಸು ಎಂಬುದಾಗಿ ಹೇಳೋದಕ್ಕೆ ಯಾರ್ಯಾರು ಹೇಳ್ತಾರೋ, ಯಾರ್ಯಾರು ಹೊಗಳ್ತಾರೋ ಅವ್ರ ಮುಂದೆ ನೀನ್ ಹೇಳಕ್ಕೆ ಧೈರ್ಯವಾಗಿರು. ಕರ್ತನು ನಿನ್ನನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದವರು, ನಿಮಗೆ ಸ್ತೋತ್ರ. ಇಂದು ನಮ್ಮೊಂದಿಗೆ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ. ಹೌದಪ್ಪ, ಇಲ್ಲಿ ಯೋಸೇಫನು ಫರೋಹನ ಮುಂದೆ ಕರ್ತನಾದ ಯೇಸು ಕ್ರಿಸ್ತನನ್ನ ಘನಪಡಿಸಿದ ಹಾಗೆ ನಾವು ಸಹ ನಮ್ಮ ಸಾಮರ್ಥ್ಯಕ್ಕೆ, ನಮ್ಮ ದೊಡ್ಡಸ್ತಿಕೆಗೆ ನೀವೇ ಕಾರಣರೆಂಬುದಾಗಿ ಹೇಳುವಾಗೆ ನಮ್ಮೆಲ್ಲರೂ ಕೃಪೆ ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನ ತುಂಬಿ ತುಳುಕಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಓ
ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ